ಹಾಯ್ ಹಲೋ ನಮಸ್ಕಾರ, ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ. ಇದು ಬಾಡಿಗೆ ಗಂಡಂದಿರ ಸುದ್ದಿ. ಅಂದರೆ ಬಾಡಿಗೆ ಗಂಡಂದಿರದ್ದಲ್ಲ, ಮತ್ತು ಬಾಡಿಗೆ ಗಂಡ ಬೇಕು ಅನ್ನೋ ಕಾರಣಕ್ಕೆ ಗಂಡನ ಮಾಡ್ಕೊಳ್ಳೋದಲ್ಲ. ಬಾಡಿಗೆ ಅಂದರೆ ಒಂದಿಷ್ಟು ದುಡ್ಡು ಕೊಟ್ಟು ಬಾಡಿಗೆ ಕರ್ಕೊಂಡು ಹೋಗೋದು. ಏನಪ್ಪ ಇದು ಅಂತಂದರೆ, ಮನೆಯಲ್ಲಿ ಒತ್ತಾಯ ಮಾಡ್ತಾ ಇರ್ತಾರೆ ಮದುವೆ ಆಗು ಅಂತ ಹೆಣ್ಮಕ್ಳಿಗೆ. ಅಂಥ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಕೆಲವರಿಗೆ ಆಸೆ ಇರೋದಿಲ್ಲ, ಮದುವೆ ಆಗಿ ಆ ಜಂಜಾಟ, ಮಕ್ಕಳು ಮರಿ ಸಂಸಾರ ಅದರಲ್ಲಿ ಸಿಗಾಕೊಳ್ಳೋದು ಇಷ್ಟ ಇರಲ್ಲ ಕೆಲವರಿಗೆ. ಹಾಗಾಗಿ ಮದುವೆಗೆ ಆಲ್ಟರ್ನೇಟಿವ್ ಆಗಿ ಒಂದು ಪದ್ಧತಿಯನ್ನು ಹುಡ್ಕೊಂಡಿದ್ದಾರೆ. ಹಿಂಗೆ ಅಂತಂದರೆ, ಒಂದು ತಿಂಗಳಿಗೆ ಒಂದಿಷ್ಟು ದುಡ್ಡು ಅಂತ ಕೊಟ್ಟುಬಿಡೋದು. ಒಂದಿಷ್ಟು ದುಡ್ಡು ಕೊಟ್ಟು ಅವರು, ಅಂದರೆ ಈಗ ಹೆಣ್ಣುಮಕ್ಳು ಒಂದು ಊರಲ್ಲಿ ಬೇರೆ ಊರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವಾಗ ಆ ಹೆಣ್ಣು ಮಕ್ಳು ಏನು ಮಾಡ್ತಾರೆ, ಊರಿಗೆ ಹೋಗುವಾಗ, ಹಬ್ಬ ಇದ್ದಾಗ ಅಥವಾ ಏನಾದರೂ ಮನೆಯಲ್ಲಿ ಕಾರ್ಯಕ್ರಮ ಇದ್ದಾಗ ಆ ಗಂಡನನ್ನು ಕರ್ಕೊಂಡು ಹೋಗ್ತಾರೆ. ಮತ್ತು ಪದೇ ಚೇಂಜ್ ಮಾಡಲ್ಲ, ಅದು ಬೇರೆ ಪ್ರಶ್ನೆ. ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ, ಒಂದು 5 ವರ್ಷಕ್ಕೋ 10 ವರ್ಷಕ್ಕೋ ಕಾಂಟ್ರಾಕ್ಟು. ಒಟ್ಟು ಅವ್ರದ್ದು ಲೆಕ್ಕಾಚಾರ ಏನಪ್ಪ ಅಂತಂದರೆ 5 ವರ್ಷಕ್ಕೋ 10 ವರ್ಷಕ್ಕೋ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದು. 10 ವರ್ಷಕ್ಕೆ ಕಾಂಟ್ರಾಕ್ಟ್ ಮಾಡಿಕೊಂಡು ಊರಿಗೆ ಹೋಗುವಾಗ, ಹಬ್ಬದಲ್ಲಿ, ಬೇರೆ ಮದುವೆಗಳಲ್ಲಿ, ಬೇರೆ ಮನೆ ಫಂಕ್ಷನ್ಗಳಲ್ಲಿ, ಗೃಹ ಪ್ರವೇಶದಲ್ಲಿ, ಅಂದರೆ ಅವ್ರ ಅಪ್ಪ ಅಮ್ಮ ಯಾವಾಗ ಸಿಗ್ತಾರೋ ಅಲ್ಲೆಲ್ಲ ಈ ವ್ಯಕ್ತಿಯನ್ನು ಕರ್ಕೊಂಡು ಹೋಗೋದು. ಅವರಿಗೆ ಒಂದು ತಿಂಗಳಿಗೆ ಇಷ್ಟು ಅಂತ ದುಡ್ಡು ಕೊಡಬೇಕಾಗತ್ತೆ. ಅಲ್ಲಿ ಕೆಲವರಿಗೆ $200 $300 ತನಕ ನಡೀತಾ ಇದೆ ಅಂತೆ. $200 ಅಂದರೆ ನಮ್ಮಲ್ಲಿ ಒಂದು 15,000 ಲೆಕ್ಕ ಅಂತ ಇಟ್ಕೊಳ್ಳಿ. ಅಂದರೆ ಹೆಣ್ಣು ಮಕ್ಕಳಿಗೆ ಗಂಡನಾಗಿ ಆಕ್ಟ್ ಮಾಡೋಕ್ಕೆ 15,000 to 20,000 ಸಂಬಳ. ಅಂಥದ್ದೊಂದು 3-4 ಹೆಣ್ಮಕ್ಳ ಗಂಡನಾಗಿ ಆಕ್ಟ್ ಮಾಡೋಕ್ಕೆ ಒಪ್ಕೊಂಡ್ರೆ ಬಹಳ ಚಲೋ ಇರ್ತದೆ ಅಂತ ಅನ್ಸುತ್ತೆ. ಆದರೆ ಒಂದೇ ಸರಿ ಹಬ್ಬ ಬಂದುಬಿಟ್ರೆ ಯಾರ ಮನೆಗೆ ಅಂತ ಹೋಗೋದು, ಇವ್ರ ಮನೆಗೆ ಹೋಗೋದು, ಅವ್ರ ಮನೆಗೆ ಹೋಗೋದು. ಯಾಕಂದರೆ ಮತ್ತೆ ಚೇಂಜ್ ಮಾಡೋಂಗಿಲ್ಲ ಅವರು. ಹಂಗಾಗಿ ಇಕ್ಕತ್ತಿಗೆ ಸಿಗಾಕೊಂಡ್ಬಿಡ್ತಾರೆ. ಇಲ್ಲ ಬೇರೆ ಧರ್ಮದವ್ರನ್ನ ಮದುವೆ ಆಗ್ಬಿಡೋದು. ಯಾಕಂದರೆ ಇವ್ರದ್ದು ಹಬ್ಬ ಇದ್ದಾಗ ಇವ್ರದಿರಲ್ಲ, ಸಖತ್ತಾಗಿರುತ್ತೆ. ಅಂದರೆ ಇದಕ್ಕೆ ತಕ್ಕಂತೆ ಗಂಡು ಮಕ್ಕಳು ಕೂಡ ರೆಡಿ ಆಗ್ತಾವ್ರಂತೆ. ಜಿಮ್ ಮಾಡೋದು, ಅಡುಗೆ ಕಲಿಯೋದು, ಮ್ಯೂಸಿಕ್ ಕಲಿಯೋದು. ಯಾರು ಚೆನ್ನಾಗಿ ಏನೆಲ್ಲ ಸ್ಕಿಲ್ಗಳನ್ನು ಕಲ್ಕೊಂಡಿರ್ತಾರೋ ಅವರಿಗೆ ಡಿಮ್ಯಾಂಡ್ ಜಾಸ್ತಿ ಅಂತೆ. ನೀವೇನಾದರೂ ಮ್ಯೂಸಿಕ್ಕು, ಅಡುಗೆ ಅವನ್ನೆಲ್ಲ ಕಲ್ತ್ಕೊಂಡ್ರೆ ಒಂದು ಚೂರು ರೇಟ್ ಜಾಸ್ತಿ ನಿಮ್ಮದು. ಆ ಗಂಡು ಮಕ್ಕಳು ಈ ಒಂದು ಕೆಲಸಕ್ಕೆ ಒಪ್ಕೊಳ್ಳೋಕ್ಕೆ ಮ್ಯಾನೇಜರ್ನ ಇಟ್ಕೊಂಡಿದ್ದಾರಂತೆ. 25-26 ವರ್ಷ ವಯಸ್ಸಿನ ಗಂಡು ಮಕ್ಕಳು ಇದೇ ಉದ್ಯೋಗಕ್ಕೆ ಹೇಳಿದಾರಂತೆ. ಮ್ಯಾನೇಜರ್ನ ಇಟ್ಕೊಂಡು ರೇಟ್ ಮಾತಾಡೋದು, ದುಡ್ಡು ಮಾತಾಡೋದು, ಇಷ್ಟು ತಿಂಗಳಿಗೆ ಇಷ್ಟು ಅಂತ ಮಾತಾಡೋದು, ಹಬ್ಬ ಹರಿದಿನ ಇದ್ದಾಗ ಬೋನಸ್ಸು, ಎಕ್ಸ್ಟ್ರಾ ದುಡ್ಡು. ಇವ್ರು ಏನು ಮಾಡಬೇಕು, ಆ ಹೆಣ್ಣು ಮಕ್ಕಳು ತಮ್ಮ ತಂದೆ ತಾಯಿ ಹತ್ರ ಈ ವ್ಯಕ್ತಿನ ಕರ್ಕೊಂಡು ಹೋಗ್ತಾರೆ. ಗಂಡನ ಥರ ಆ್ಯಕ್ಟ್ ಮಾಡಬೇಕು. ಗಂಡನ ಥರ ಆ್ಯಕ್ಟ್ ಮಾಡೋದು ಅಂದರೆ ಮತ್ತೆ ಅವರಿಗೆ ಡೌಟ್ ಬರಬಾರ್ದು. ಯಾವುದೇ ಕಾರಣಕ್ಕೂ ಈತನೇ ಗಂಡ ಅಂತ ಅನ್ನಿಸ್ಬೇಕು. ಅವರಿಗೆ ಪ್ರೀತಿಯಿಂದ ನೋಡ್ಕೋಬೇಕು. ಅವರಿಗೆ ಅವ್ರ ತಂದೆ ತಾಯಿಯಂದ್ರಿಗೆ ಅಡುಗೆ ಮಾಡಿ ಖುಷಿ ಪಡಿಸ್ಬೇಕು, ಒಂದಷ್ಟು ಬಡಿಸ್ಬೇಕು. ಅವರಿಗೆ ಎಲ್ಲಾದ್ರೂ ಟ್ರಿಪ್ ಕರ್ಕೊಂಡು ಹೋಗ್ಬೇಕು, ಸುತ್ತಾಡಿಸ್ಬೇಕು. ದುಡ್ಡೆಲ್ಲ ಹೆಣ್ಮಕ್ಳಿದೆ, ಮತ್ತು ಇವ್ರದೇನಲ್ಲ. ಬಟ್ ಏನಂದರೆ, ನನ್ನ ಅಳಿಯ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಅನ್ನೋ ಫೀಲು ಆ ಹುಡುಗಿಯ ಅಪ್ಪ ಅಮ್ಮನಿಗೆ ಬರಬೇಕು. ಇದು ಪಾಯಿಂಟ್ ಇರೋದು. ಇದು ಸದ್ಯಕ್ಕೆ ವಿಯೆಟ್ನಾಂನಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ ಅಂತೆ. ಆ ದೇಶದಲ್ಲಿ ಎಲ್ಲರೂ ಕೂಡ, ಅಂದರೆ ಬಹುತೇಕ ಹೆಣ್ಣುಮಕ್ಕಳು ಇದೇ ಪದ್ಧತಿಯಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಮದುವೆ ಆಗಿದ್ದಾರಂತೆ. ಅಲ್ಲಿ ನೋಡಿ ನಮ್ಮ ಥರ ಏನಾದರೂ ಚಪ್ರ ಹಾಕಿ ಮದುವೆ ಮಾತುಕತೆ ಮಾಡ್ಕೊಂಡು, ಎಂಗೇಜ್ಮೆಂಟ್ ಮಾಡ್ಕೊಂಡು, 101 ಪದ್ಧತಿ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳೋದು ಕೇಳಾಗತ್ತಾ? ಇಲ್ಲ. ಎಲ್ಲೋ ಹೋಗ್ತಾರೆ, ಅವರು ಹಿಂಗೆ ಹಾರನ ಹಾಕ್ಕೊಳ್ತಾರೆ, ಫೋಟೋ ತೆಗೆಸ್ಕೊಳ್ತಾರೆ, ಇವನೇ ಗಂಡ ಅಂತ ಪ್ರೂವ್ ಮಾಡ್ತಾರೆ. ಇದು ಅವರವರ ದೇಶದ ಕಲ್ಚರ್. ಈಗ ಪಾಪ ಅವರು ತಮ್ಮ ಹೆಣ್ಣುಮಕ್ಕಳು ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋರು, ಅದು ಹೆಣ್ಣುಮಕ್ಳು ಮದುವೆ ಆಗ್ತಾ ಇರಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಆಗಿ ಬಂದಾರಲ್ಲ, ಅತ್ಲಾಗೆ ಹೆಂಗೋ ಒಂದು ಒಟ್ಟು ಮದುವೆ ಆಗುತ್ತಲ್ಲ, ಅವರು ಜೀವನ ಸಂಗಾತಿ ಜೊತೆಗೆ ಬದುಕ್ತಾ ಇದ್ದಾರಲ್ಲ ಅನ್ನೋ ಖುಷಿನಲ್ಲಿ ಅವರು ಇರ್ತಾರೆ. ಆದರೆ ಅದ್ರ ಹಿಂದೆ ಇಷ್ಟೆಲ್ಲ ತಂತ್ರಗಳು ನಡೆದಿರುತ್ತೆ. ಈ ವಿಷಯ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿರೋ ನಮಗೆ ಗೊತ್ತಾಗಿದೆ ಅಂದಮೇಲೆ ಅವ್ರಿಗೆ ಗೊತ್ತಾಗಿರಲ್ವಾ? ಒಂದಷ್ಟು ಜನಕ್ಕೆ ಗೊತ್ತಾಗಿದೆ, ಸುಮಾರಷ್ಟು ಜನಕ್ಕೆ ಗೊತ್ತಾಗಿದೆ. ಆದರೆ ಅದರಲ್ಲಿ ನಿಜವಾದ ಮದುವೆ ಯಾವುದು, ಫೇಕ್ ಮದುವೆ ಯಾವುದು, ಫೇಕ್ ಗಂಡ ಯಾರು, ನಿಜವಾದ ಗಂಡ ಯಾರು ಅಂತ ಕಂಡುಹಿಡಿಯೋದು ಹಿಂಗೆ. ಅವ್ರು ಯಾಕೆ ಕಂಡುಹಿಡಬೇಕು? ಹೌದಾ, ಅವರ ಮಕ್ಕಳು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಅವ್ರಿಗೆ ಒಂದಷ್ಟು ಅನುಮಾನ ಬರ್ಬೋದು ಹೊರತು ಗೊತ್ತಾಗೋದಿಲ್ಲ 100%. ಹಾಗಾಗಿ ಹಾಗೆ ಮ್ಯಾನೇಜ್ ಹಾಕ್ಕೊಂಡು ಹೋಗ್ತಾ ಇದೆ ಇದು. ಅಲ್ಲಿನ ಹೆಣ್ಣು ಮಕ್ಕಳಿಗೆ ಬೇಸಿಕಲಿ ಮದುವೆ ಆಗೋದು, ಮಕ್ಕಳನ್ನು ಇರೋದು ಇಷ್ಟ ಇಲ್ಲ. ಆ ಕಾರಣಕ್ಕೆ ಇದೆಲ್ಲ ಹೊಸ ಪದ್ಧತಿಗಳನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ಇಂಡಿಯಾದಲ್ಲಿಲ್ಲಪ್ಪ. ಮತ್ತು ಅಪ್ಲಿಕೇಶನ್ ಹಾಕ್ಕೊಂಡು ಕೂತ್ಕೊಂಡಿರೋ ನೀವು, ಗೂಗಲ್ ಸರ್ಚ್ ಮಾಡ್ಕೊಂಡು ಬಾಡಿಗೆ ಗಂಡ ಎಲ್ಲಿ ಅಂತ ಹಿಡ್ಕೊಂಡಿರೋ ಮತ್ತು ಹುಷಾರು. ಅಂದರೆ ಬರೀ ಅಭಿನಯ ಮಾಡಬೇಕು, ಗಂಡನ ಥರ ಆ್ಯಕ್ಟ್ ಮಾಡಬೇಕು ಅಂತ ಕರ್ಕೊಂಡಿರೋರಲ್ಲಿ ಕೆಲವರು ಪರ್ಮನೆಂಟಾಗೂ ಮದುವೆ ಆಗಿದ್ದಾರಂತೆ. ಅಂದರೆ ಈ ವ್ಯಕ್ತಿ ಚೆನ್ನಾಗಿದ್ದು
ಪರವಾಗಿಲ್ಲಪ್ಪ ಅಂತ ಅನ್ಸಿದ್ರೆ ಪರ್ಮನೆಂಟಾಗಿ ಅಂದರೆ ಒಬ್ರಿಗೊಬ್ರ ಜೊತೆಗಿದ್ದಾಗ ಒಂದಷ್ಟು ಆಕರ್ಷಣೆ ಆಗಿಬಿಡುತ್ತೆ, ಪರ್ಮನೆಂಟಾಗಿ ಜೊತೆಗಿದ್ದಾರಂತೆ. ಕೆಲವೊಂದು ಕೇಸ್ಗಳಲ್ಲಿ ಚೆನ್ನಾಗೂ ಇದ್ದಾರಂತೆ ಕಾಂಟ್ರಾಕ್ಟ್ ಬೇಸಸ್ ಮೇಲೇ. ಇನ್ನೂ ಕೆಲವೊಂದು ಕೇಸ್ಗಳಲ್ಲಿ ಅಧ್ವಾನನೂ ಭಾಳ ಆಗಿರುತ್ತೆ. ಯಾಕಂದರೆ ಮದುವೆ ಆಗಿರೋ ಗಂಡನೇ ಎಲ್ಲೆಲ್ಲೋ ಹೋಗಿ ಯಾವ್ಯಾವುದೋ ಸಂಧಿ ಮೂಲೆಯಲ್ಲಿ ಏನೇನೋ ಮಾಡುವಾಗ ಇನ್ನು ಪಾಪ ಕಾಂಟ್ರಾಕ್ಟ್ ಬೇಸಲ್ಲಿ ಮದುವೆ ಆಗಿರೋಂಥ ವ್ಯಕ್ತಿಗೆ ಕಂಡೀಷನ್ ಹಾಕೋಕ್ಕಾಗತ್ತೆ. ಹಾಗಾಗಿ ಒಂದಷ್ಟು ಅವಘಡಗಳು ಸಂಭವಿಸ್ತಾ ಇದೆ. ಬಟ್ ಅಲ್ಲಿನ ಹೆಣ್ಣುಮಕ್ಕಳು ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಗಂಡು ಮಕ್ಕಳು ಇದಕ್ಕೆ ಅಂತಲೇ ಉದ್ಯೋಗ ಅಂತಲೇ ಅಂದ್ಕೊಂಡು ಅದಕ್ಕೆ ರೆಡಿ ಆಗ್ತಾವ್ರಂತೆ. ನಮ್ಮಲ್ಲಿ ಹೆಂಗೆ ಸಿವಿಲ್ಸಿಗೋ ಕಾಂಪಿಟೇಟಿವ್ ಎಕ್ಸಾಮಿಗೋ ಓದ್ಕೊಂಡು ಹೆಂಗೆ ರೆಡಿ ಆಗ್ತಾರೋ ಹಂಗೆ ಅವರು ಜಿಮ್ಮು, ಸಂಗೀತ, ಅಡುಗೆ ಇವೆಲ್ಲವನ್ನು ಕಲ್ತ್ಕೊಂಡು ಡಿಮ್ಯಾಂಡ್ ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರಂತೆ ಗಂಡು ಮಕ್ಕಳು. ಇದು ವಿಯೆಟ್ನಾಂನ ಕಥೆ. ಆದರೆ ಅಲ್ಲಿನ ಜನ ಅಥವಾ ಅಲ್ಲಿನ ವರದಿಗಾರರು ಅಥವಾ ಅಲ್ಲಿನ ಮೇಧಾವಿಗಳು ಒಂದಷ್ಟು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ನಾಳೆ ದಿನ ಇದು ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗಬಹುದು ಹೀಗೆ ಬಿಟ್ಟರೆ ಅಂಥೇಳಿ. ಈಗಾಗಲೇ ಚೀನಾದಲ್ಲೂ ಕೂಡ ಒಂದಷ್ಟು ಜನ ಮದುವೆ ಆಗೋಕ್ಕೆ ಹಿಂದೇಟು ಹಾಕ್ತಾ ಇದ್ದಾರಂತೆ. ನಮ್ಮ ದೇಶದಲ್ಲೂ ಅದೇ ಪರಿಸ್ಥಿತಿ ಬಂದರೂ ಬರಬಹುದೇನೋ ಗೊತ್ತಿಲ್ಲ. ಕೆಲವು ಕಡೆ ಹುಡುಕ್ತಾ ಇದ್ದಾರೆ, ಹೆಣ್ಮಕ್ಳು ಸಿಗ್ತಾ ಇಲ್ಲ, ಕೆಲವು ಹೆಣ್ಮಕ್ಳಿಗೆ ಮದುವೆ ಆಗೋ ಆಸಕ್ತಿ ಇಲ್ಲ. ಹಿಂಗಾಗ್ಬಿಟ್ಟಿದೆ ಮುಂದುವರೆದ ಮತ್ತು ಮುಂದುವರೆಯುತ್ತಿರುವ ದೇಶಗಳ ಕಥೆ. ನಮ್ಮ ಕರ್ನಾಟಕದಲ್ಲಿರೋರಿಗೆ ಈ ಅವಕಾಶ ಇಲ್ಲ. ಅಕಸ್ಮಾತ್ ವೀಸಾ ಪಾಸ್ಪೋರ್ಟ್ ಸಿಕ್ಕರೆ ಅಲ್ಲಿ ಹೋಗಿ ಏನಾದರೂ ಟ್ರೈ ಮಾಡ್ಬೋದಾಗಿ ಗೊತ್ತಿಲ್ಲ. ಯಾರು ಇಂಟ್ರೆಸ್ಟ್ ಇದ್ದವರು ಹೋಗಿ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ಬಂದಿದ್ದೀರಿ, ವಿಡಿಯೋನ ನೋಡಿದ್ದೀರಿ. ಮತ್ತೆ ಸಿಗ್ತಾರಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು. ನಮಸ್ಕಾರ ಕರ್ನಾಟಕ.